2026ಕ್ಕೆ ಅವತ್ತು ಹೇಳಿದ್ರು ಅಧಿಕಾರ ಎಷ್ಟು ದಿವಸ ಇರ್ತೀನೋ ಇಲ್ಲೋ ಅಂತ ಹೇಳಿದ್ರು. ಜೊತೆಗೆ ಆವತ್ತೇನೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನೆನಪಿಸಿದ್ರು, ನವೆಂಬರ್ ಹೇಳಿದ್ರಲ್ಲ ವರ್ಲ್ಡ್ ಈಸ್ ವರ್ಲ್ಡ್ ಅಂತ ಹೇಳಿದ್ರು, ಅದನ್ನ ಮತ್ತೆ ನೆನಪಿಸ್ತಕ್ಕಂತ ಕೆಲಸ ಮಾಡಿದ್ರು. ಅಂದ್ರೆ ಅರ್ಥ ಏನು, ಈಗ ಸ್ಪಷ್ಟವಾಗಿದೆ ಅಧಿಕಾರ ಖಂಡಿತವಾಗ್ಲೂ ಇಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಗ್ತಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ, ಅಕಸ್ಮಾತ್ ಏನಾದ್ರೂ ಈಗ ಬಿಟ್ಕೊಟ್ರೆ ಬಡ್ಜೆಟ್ ನಂತರ ತಮಿಳುನಾಡು, ಕೇರಳ ಮತ್ತು ಮಿಕ್ಕಿದ್ದ 3 ರಾಜ್ಯಗಳ ಚುನಾವಣೆ, ಪುದುಚೇರಿ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಆಗ ಒಬಿಸಿ ಕಾರ್ಡ್ ನ ಪ್ಲೇ ಮಾಡತಕ್ಕಂತಹದ್ದು. ತದನಂತರದಲ್ಲಿ ಜಿಬಿಐ ಈಗಾಗಲೇ ಚುನಾವಣೆ ಅನೌನ್ಸ್ ಆಗ್ಲಿಕ್ಕಿದೆ. ತದನಂತರದಲ್ಲಿ ZPTB ಚುನಾವಣೆ, ಅದಾದ್ಮೇಲೆ ಇನ್ನೊಂದು ಯಾವ್ದೋ ವಿಚಾರ ಬರುತ್ತೆ. ಅದಾದ್ಮೇಲೆ 1 ವರ್ಷಕ್ಕೆ ಮುಖ್ಯಮಂತ್ರಿ ಆಗೋದ್ರ ಬದಲು ಆದ್ರೆ ಈಗ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಕ್ಕಂಥ ಹಠನ ಡಿ ಕೆ ಶಿವಕುಮಾರ್ ಅವರು ತೊಟ್ಟಿದ್ದಾರೆ ಅಂತ ಹೇಳಿ ಖಚಿತ ಮಾಹಿತಿಗಳಿವೆ. ನಟರಾಜ್ ಗೌಡ್ರು ಐದರ್ ಪೊಲಿಟಿಕಲಿ ಕರೆಕ್ಟ್ ಆಗಿ ಇರಬೇಕು ಇಲ್ಲಿ, ಯಾಕಂದ್ರೆ ಇಬ್ಬರು ನಾಯಕರು ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ಬೋದು. ಆದ್ರೆ ಒಳಗಡೆ ಸುತ್ತಿ ಏನಿದೆ, ಯಾರು ಡಿ ಕೆ ಶಿವಕುಮಾರ್ ಸುತ್ತ ಏನ್ ಒಂದ್ ಪಟಾಲಂ ಇದೆ, ಆ ಗ್ಯಾಂಗು ಅಶೋಕ್ ಗೌಡ್ರೆ. ಇವಾಗ ನೋಡಿ, ಮಂತ್ರಿ ಆಗೋ ಚಾನ್ಸಸ್ ಇದೆ, ಎಲ್ಲಾ ಕೇಪಬಿಲಿಟಿ ಇದೆ. ಹೆಚ್ಚು ಕಮ್ಮಿ ಮಾತನಾಡಿದ್ರೆ ಗೊತ್ತಿಲ್ಲ ಯಾರ ಕೈಲಿರುತ್ತೋ ಮಂತ್ರಿ ಮಾಡೋದು. ನೀವ್ ಆಗ್ಲಿ ಅನ್ನೋದು ನಮ್ ಬೈಕೆ ಸರ್, ನೀವು ಮಂತ್ರಿ ಆಗ್ಲಿ ಅನ್ನೋದು ನಮ್ ಬೈಕೆ. ನೀವೇ ರಾಜಗೌಡ್ರು, ನಾನು ಇಟ್ನಾಳ್ ಸರ್ಗೆ ಹೋಗೋಕ್ ಮುಂಚೆ ರಾಜಗೌಡ್ರೆ, ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಮತ್ತೊಮ್ಮೆ ಫ್ರೇಮ್ ಅಲ್ಲಿ ತಗೊಳ್ಳಿ. ಅಂದ್ರೆ ರಾಹುಲ್ ಗಾಂಧಿ ಅವರು ಬಂದು ಹಿಂಗ್ ಪ್ರತ್ಯೇಕವಾಗಿ ಸಭೆ ನಡೆಸಲಿ, ಅಂದ್ರೆ ಸಭೆ ಅಂತ ಕರೀಲಿಕ್ಕಾಗಲ್ಲ, ಪ್ರತ್ಯೇಕವಾಗಿ ಗುಟ್ಟು ಹೇಳೋಕ್ ಮುಂಚೆ ಸಿದ್ದರಾಮಯ್ಯನವರ ಮುಖದಲ್ಲಿ ಒಂಥರ ಕಾನ್ಫಿಡೆನ್ಸ್ ಆದ್ರೆ ಫುಲ್ ಸ್ಕ್ರೀನ್ ತಗೊಂಡ್ಬಿಡಿ. ಅದನ್ನ ಬಂದ್ರು ಹೋದ್ರಪ್ಪ, ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಕಾಯ್ತಾ ಇದ್ರು ಪ್ರತ್ಯೇಕವಾದ ಮೀಟಿಂಗು, ಅದಾಗ್ಲಿಲ್ಲ ಅಂತ ನೋಡಿ ಅದೊಂದು ಸ್ಮೈಲ್ ಕೊಡ್ತಾರೆ. ಕ್ಯೂಟ್ ಆಗಿದೆ ಬಹಳ ಅದು ಸಿದ್ದರಾಮಯ್ಯನವ್ರದ್ದು. ಹಿಂಗ್ ಸ್ಮೈಲ್ ಕೊಟ್ಟು ಕೆಲವೇ ಗಂಟೆಗಳಲ್ಲಿ ವಾಪಸ್ ಬಂದ್ರು ರಾಹುಲ್ ಗಾಂಧಿ, ಸೀನ್ ಚೇಂಜ್. ಇದೇ ಕಾನ್ಫಿಡೆನ್ಸ್ ಇವಾಗ ಉಳಿದಿರಬಹುದಾ ರಾಜಗೌಡ್ರೆ? ಮೊಟ್ಟ ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳ ಮುಖದಲ್ಲಿ ಕ್ಯೂಟ್ನೆಸ್ ಕಂಡಂತವ್ರು ನೀವು, ನಿಜವಾಗ್ಲೂ ಖುಷಿ ಆಯ್ತು. ಅಲ್ಲ, ನನಗೆ ಖುಷಿ ಆಯ್ತು. ಎತ್ತವ್ರಿಗೆ ಎಗಳ ಮುದ್ದು, ಕಟ್ಕೊಂಡೊಳಗ್ ಕೋಡಂಗಿ ಮುದ್ದು, ಪಕ್ಷದ ಕಾರ್ಯಕರ್ತರಿಗೆ ಅವ್ರ ನಾಯಕರು ಹೆಂಗಿದ್ರು ಖುಷಿ. ಅದನ್ನ ಮೀರಿ ನಮ್ಮ ಪತ್ರಕರ್ತರಿಗೆ ಕ್ಯೂಟ್ ಹಾಕೊಂಡಿದ್ದೀರಾ, ನನಗೆ ನಿಜವಾಗ್ಲೂ ನೋಡಿ. ಅಲ್ಲಲ್ಲ, ಪಾಪ ಅವರು ಬುಲ್ಡೋಸ್ ಮಾಡಕ್ ಕಲ್ಚರ್ ಅಲ್ವಾ ಅವ್ರದ್ದು, ಅದು ಡೆಮಾಕ್ರಸಿ ಅವರ. ಪ್ರತ್ಯೇಕವಾಗಿ ಗುಟ್ಟು ಹೇಳ್ತಾರೆ ಅಂತ ಗೊತ್ತಾಗ ಮುಂಚೆ ಇದ್ದ ಕಾನ್ಫಿಡೆನ್ಸ್, ಸ್ಮೈಲು ಈಗ ಉಳಿದಿರೋ ಸಾಧ್ಯತೆ ಇದೆಯಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ನೋಡಿ, ಪಾಪ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಎಂತ ಆತಂಕ ಶುರುವಾಗ್ಬಿಟ್ಟಿದೆ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದಲ್ಲಿ ಎಂತೆಂತ ಕಚೇರಿಗಳಿದೆ, ಎಂತೆಂತ ಆಫೀಸ್ಗಳಿದಾವೆ, AC ರೂಮ್ಗಳಿದಾವೆ, ಅವ್ರನ್ನ ಅಲ್ಲಿ ಕೂರಿಸಿ ಮಾತಾಡಿದ್ರೆ ಯಾವ ಗೋಡೆಗೆ ಕಿವಿ ಬಂದು ಏನೇನ್ ವಿಚಾರಗಳು ಚರ್ಚೆ ಆಗಿ ನಾಳೆ ಕಾರ್ಯಕರ್ತರು ಎಲ್ಲೆಲ್ಲಿ ಹೊಡೆದಾಡ್ತಾರೋ ಅನ್ನೋ ಒಂದು ಭಯ ಶುರುವಾಗಿ ಏರ್ಪೋರ್ಟ್ ಅಲ್ಲಿ ನಿಂತು ಪಾಪ ಒಬ್ಬ ಇಡೀ KPCC ಮುಖ್ಯ ಅಂದ್ರೆ ಅವ್ರನ್ನ ನಾವು ಏನು KPCC ಅಧ್ಯಕ್ಷರು ಅನ್ನಕ್ಕಾಗಲ್ಲ, ಮತ್ತೆ ಕಿಂಗ್ ಮೇಕರ್ ಅನ್ನಕ್ಕಾಗಲ್ಲ, ಅಲ್ಲಿಂದ ಆಚೆಗೆ KPCC ಚುಕ್ಕಾಣಿ ಹಿಡಿದಿರೋರು ಅಂತಾನೂ ಅನ್ನಕ್ಕಾಗಲ್ಲ, ಈಗ KPCC ಅಧ್ಯಕ್ಷರನ್ನ ಡಮ್ಮಿ ಅಂತಾನೂ ಅನ್ನಕ್ಕಾಗಲ್ಲ. ನನ್ಗೆ ಅವ್ರ ಪಕ್ಷದ ಆಂತರಿಕ ವಿಚಾರಗಳು ನನಗೆ ಗೊತ್ತಿಲ್ಲ, ನಾನು ಅಲ್ಲಲ್ಲ ಅದನ್ನೇ AICC ಅದನ್ನು ಮಾತಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಕೆಲವ್ರು ಹೇಳ್ತಾರೆ, ಜನ ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವು ಇವು ಬೇಜಾನ್ ಚರ್ಚೆ ಆಗ್ತವೆ, ನಾವು ಪ್ಯಾನಲ್ ಅಲ್ಲಿ ಕೂತು ನಾವು ಒಬ್ಬ ರಾಜಕೀಯ ಮುತ್ಸದಿನ, ರಾಜಕೀಯ ದುರೀಣನ, ಮತ್ತೆ ಒಬ್ಬ ಮಾಜಿ ಪ್ರಧಾನಿಗಳ ದಂಡೆ ಒದ್ದಿದ್ದಂತ ಕುಟುಂಬದ ಒಂದು ಕುಡಿನ ನಾವು ಅಷ್ಟು ಸುಲಭವಾಗಿ ನಾವು ಕೆಳಮಟ್ಟದಲ್ಲಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ. ಜನಗಳು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಎಲ್ಲೋ ಕೂತ್ ಮಾತಾಡ್ತಾರೆ ಅಂತ ನಾನು ಮಾತಾಡ್ಲಿಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರಂತವ್ರ ಪರಿಸ್ಥಿತಿ ಇವತ್ತು ಏರ್ಪೋರ್ಟ್ ಅಲ್ಲಿ ಒಂದು ಓಪನ್ ಸ್ಪೇಸ್ ಅಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿ ಬಂದಿದೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವರಿಬ್ಬರನ್ನ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ, ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಕ್ಕೆ ಭಯ ಬಂದಿದೆ. ಅಂದ್ರೆ ಇದೊಂಥರ ನೀವು ನೋಡ್ತಾ ಇರಿ ಆ ಸಿಚುಯೇಷನ್ ನೋಡ್ರಿ, ಪಾಪ ಹೆಂಗಾಗಿದೆ ಅಂದ್ರೆ, ಒಂದ್ಸತಿ ಸಿದ್ದರಾಮಯ್ಯನ ಕರೀತಾರೆ, ಒಂದ್ 20 ಅಡಿ ದೂರದಲ್ಲಿ ನಿಲ್ಸ್ಬಿಟ್ಟು ಸಪರೇಟ್ ಆಗಿ ಮಾತಾಡ್ತಾರೆ, ಇನ್ನೊಂದ್ 20 ನಿಮಿಷ ಇನ್ನೊಂದ್ಸತಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡ್ತಾರೆ. ಅಂದ್ರೆ ಪಾಪ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದ ಯಾವ ಗೋಡೆಗಳ ಮೇಲೂ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಪರಸ್ಪರ ಅವರಿಬ್ಬರ ಮೇಲೆ ನಂಬಿಕೆ ಇದೆ ಅನ್ನೋದು ನನ್ನ ಆತಂಕ. ಹೇಳಿ, ಅವರಿಬ್ರು ಚೆನ್ನಾಗಿದ್ದಾರೋ ಬಿಟ್ಟಿದಾರೋ, ಅಟ್ಲೀಸ್ಟ್ ಅದಕ್ಕೆ ಹೇಳ್ತಾರದು,
ಈಗ 4 ಗೋಡೆ ಮಧ್ಯೆ ಅಕಸ್ಮಾತ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡ್ಬಿಟ್ಟು ಅದನ್ನೇನ ಡಿ ಕೆ ಶಿವಕುಮಾರ್ ಅವ್ರು ಕೇಳಿಸ್ಕೊಂಡ್ರೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರು 50 ವರ್ಷದಿಂದ ಪಕ್ಷ ಕಟ್ಟಿರುವಂತವ್ರು. ಯಾಕಂದ್ರೆ ಪಕ್ಷದಲ್ಲಿ ಅವ್ರದೇ ಆದಂತ ಒಂದು ಹಿಡ್ತಾ ಇದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ನಮ್ಮ ಪಕ್ಷದಿಂದ ಹೋಗಿ ಅಲ್ಲಿ ಬುಲ್ಡೋಸ್ ಮಾಡಿ ಮುಖ್ಯಮಂತ್ರಿ ಆದಂತವ್ರು. ಯಾಕಂದ್ರೆ ಬಂದು 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಿಗೆ ಒಳಗಡೆ ಬೇಗುದಿ ಇದೆ. ಅಕಸ್ಮಾತ್ ಇವೆರಡರ ಮಧ್ಯೆ ಮರ್ಜ್ ಆಗ್ಬಿಟ್ರೆ, ಈಗ ಇಂದಿರಾ ಗಾಂಧಿ ಅವರಷ್ಟು ಗಟ್ಸ್ ಆಗಿ ಡಿಸಿಷನ್ ತಗೊಳ್ಳೋ ಇನ್ನು ಚಾಕಚಕ್ಯತೆ ಆಗ್ಲಿ ಮತ್ತೆ ಆ ಗಟ್ಸ್ ಆಗ್ಲಿ ಅವರಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕಂಡು ಬಂದಿಲ್ಲ. ಆಮೇಲೆ ಎರಡನೇದು ಇನ್ನೊಂದೇನಂದ್ರೆ ನೆಹರು ಅವರು, ಇಂದಿರಾ ಗಾಂಧಿ ಅವರು, ತದನಂತರ ರಾಜೀವ್ ಗಾಂಧಿ ಅವರು, ಈಗ ಅಶೋಕ್ ಗೌಡ್ರು ಒಂದು ವಿಚಾರ ಸಣ್ಣದಾಗಿ ಪ್ರಸ್ತಾಪ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಎಂತ ಘಟಾನ್ಘಟಿ ಲೀಡರ್ಗಳನ್ನ ಒಂದೇ ಏಟಿಗೆ ಮಕ್ಕಳೇ ಮಲಗಿಸಿ